ಕನ್ನಡ ಚಿತ್ರರಂಗದ ಹಿರಿಯ ಕೊಂಡಿಯೊಂದು ಕಳಚಿ ಹೋಗಿದೆ. 6 ದಶಕಗಳ ಮನರಂಜನೆ ಲೋಕದಲ್ಲಿ ಅಭಿನಯ ಸರಸ್ವತಿಯಾಗಿ ಮೆರೆದಾಡಿದ ಬಿ. ಸರೋಜಾದೇವಿ ಇಹಲೋಕದಿಂದ ಮರೆಯಾಗಿದ್ದಾರೆ. ಕನ್ನಡದ ಹಿರಿಯ ನಟಿ 87 ವರ್ಷದ ಬಿ. ಸರೋಜಾದೇವಿ ವಯೋಸಹಜ ಕಾಯಿಲೆಯಿಂದ ನಿಧನ ಹೊಂದಿದ್ದಾರೆ. ಈ ಸುದ್ದಿಯಿಂದ ಇಡೀ ಕನ್ನಡ ಚಿತ್ರರಂಗಕ್ಕೆ ಬರಸಿಡಿಲು ಬಡಿದಂತಾಗಿದ್ದು ಮೌನ ಮನೆ ಮಾಡಿದೆ. ಸಾವಿರದ 1938 ಜನವರಿ 7ರಂದು ಬೆಂಗಳೂರಿನಲ್ಲಿ ಜನಿಸಿದ್ದ ಸರೋಜಾದೇವಿ ಚಿತ್ರರಂಗಕ್ಕೆ ಬರಲು ಪೊಲೀಸ್ ಅಧಿಕಾರಿಯಾಗಿದ್ದ ಅವರ ತಂದೆ ಭೈರಪ್ಪ ಅವರೇ ಪ್ರೇರಣೆಯಾಗಿದ್ದರು. ಬಾಲ್ಯದಲ್ಲಿ ತಂದೆ ನೀಡಿದ ಪ್ರೋತ್ಸಾಹದಿಂದ ತನ್ನ 17ನೇ ವಯಸ್ಸಿನಲ್ಲೇ ಅವರು ಮಹಾಕವಿ ಕಾಳಿದಾಸ ಎನ್ನುವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಬರುವಂತಾಯಿತು. ಚಿತ್ರರಂಗಕ್ಕೆ ಕಾಲಿಟ್ಟ ಬಳಿಕ ಸರೋಜಾದೇವಿ ಸಣ್ಣ ವಯಸ್ಸಿನಲ್ಲೇ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳನ್ನು ಗಿಟ್ಟಿಸಿಕೊಂಡಿದ್ರು. ಅವರ ಅಭಿನಯ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ ಸಿನಿಮಂದಿಯ ದಿಗ್ಗಜರನ್ನ ಮೋಡಿ ಮಾಡಿತು. ಬಳಿಕ ಮಾರ್ಚ್ 1, 1967ಕ್ಕೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಟಿ 2 ಮಕ್ಕಳನ್ನು ಒಳಗೊಂಡ ತುಂಬು ಸಂಸಾರವನ್ನ ನಡೆಸಿದ್ರು. ಆದರೆ ದುರಾದೃಷ್ಟವಶಾತ್ 1986ರಲ್ಲಿ ಅವರ ಪತಿ ಶ್ರೀಹರ್ಷ ಹೃದಯಾಘಾತದಿಂದ ನಿಧನರಾದರು. ಪತಿಯ ನಿಧನದ ಬಳಿಕ ಸರೋಜಾದೇವಿ ಅವರ ಬದುಕು ಬದಲಾಗಿ ಹೋಯಿತು. ಕುಟುಂಬದವರಿಂದಲೇ ಹಲವಾರು ನೋವಿನ ಸಂಗತಿಗಳನ್ನ ಎದುರಿಸಿದ ಅವರು ತನ್ನ ತಾಯಿ ನೀನು ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕು ಎಂದಾಗಲೂ ಹರ್ಷ ಜಾಗಕ್ಕೆ ಮತ್ತೊಬ್ಬರನ್ನ ತರೋದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಅಲ್ಲಿಂದ ಹಲವು ಕಷ್ಟಗಳನ್ನ ಅನುಭವಿಸಿ ಕಣ್ಣೀರಿನಲ್ಲಿ ಕೈ ತೊಳೆದಿದ್ದೇನೆ ಎಂದು ತಮ್ಮ ನೋವನ್ನ ಹಂಚಿಕೊಂಡಿದ್ರು. ಪ್ರೀತಿಯ ಪತಿ ನಿಧನದ ಬಳಿಕ ಸರೋಜಾದೇವಿ ಎಷ್ಟೇ ಕುಗ್ಗಿ ಹೋದರೂ ಅದನ್ನು ಮೆಟ್ಟಿ ನಿಂತು ಚಿತ್ರರಂಗಕ್ಕೆ ಮರಳಿದ್ರು. ಪತಿ ನಿಧನಕ್ಕೂ ಮುನ್ನ ಸಹಿ ಹಾಕಿದ್ದ ಸಿನಿಮಾಗಳ ಶೂಟಿಂಗ್ನಲ್ಲಿ ಅವರು ಭಾಗಿಯಾಗಿದ್ರು. ಬಳಿಕ 5 ವರ್ಷಗಳ ಕಾಲ ಯಾವುದೇ ಪ್ರಾಜೆಕ್ಟ್ನಲ್ಲಿ ಕಾಣಿಸಿಕೊಳ್ಳದೆ ಮತ್ತೆ ಚಿತ್ರರಂಗಕ್ಕೆ ಬಂದಾಗ ಹೆಚ್ಚಾಗಿ ಪೋಷಕ ಪಾತ್ರದಲ್ಲೇ ನಟಿಸಲು ಶುರು ಮಾಡಿದ್ರು. 1955ರಿಂದ 1984ರವರೆಗೆ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. 6 ದಶಕಗಳ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಸರೋಜಾದೇವಿಯವರು 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆ ಮೂಲಕ ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದರು. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹೆಚ್ಚಾಗಿ ತೆರೆ ಹಂಚಿಕೊಂಡಿದ್ದ ಸರೋಜಾದೇವಿಯವರು ಭಕ್ತ ಕನಕದಾಸ, ಬೆಟ್ಟದ ಹೂ, ಬಬ್ರುವಾಹನ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇದಿಷ್ಟೇ ಅಲ್ಲದೆ ತಮಿಳು, ತೆಲುಗು, ಹಿಂದಿಯಲ್ಲಿಯೂ ತಮ್ಮ ನಟನೆಯ ಮೂಲಕ ಮೋಡಿ ಮಾಡಿದ್ರು. ಕೊನೆಯದಾಗಿ ಅವರು 2019ರಲ್ಲಿ ಬಂದ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ನಟ ಸಾರ್ವಭೌಮ ಚಿತ್ರದಲ್ಲಿ ನಟಿಸಿದ್ರು. ಇವರ ಚಿತ್ರರಂಗದಲ್ಲಿನ ಅಪಾರ ಸೇವೆಗೆ 16 ಪ್ರಶಸ್ತಿಗಳು ಸಂದಿವೆ. 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತು 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನ ಕಲ್ಲೈ ಮಾಮಣಿ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ರು. ಇವರ ನಿಧನ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ.